ಈ ಒಂದು ಅಪ್ಲಯನ್ಸಸ್ ನಿಮ್ಮ ಮನೇಲಿ ಇದ್ರೆ ಕುಕ್ಕಿಂಗು, ಗ್ರೈಂಡಿಂಗು, ಕಟ್ಟಿಂಗು, ಸ್ಟೀಮಿಂಗು ಎಲ್ಲ ಮಾಡಿ ಅಡಿಗೆನ ನಿಮ್ ಕಣ್ ಮುಂದೆ ರೆಡಿ ಮಾಡ್ಕೊಡುತ್ತೆ. ಇದೇ appliance.ai. ಸೊ ಇದರಲ್ಲಿ 500+ ಡಿಶಸ್ ನ ಸ್ಟೋರ್ ಮಾಡಿರ್ತಾರೆ. ನಿಮ್ಗೆ ಬೇಕಾಗಿರೋ ರೆಸಿಪಿನ ಸೆಲೆಕ್ಟ್ ಮಾಡಿ ಕುಕಿಂಗ್ ನ ಸ್ಟಾರ್ಟ್ ಮಾಡಬಹುದು. ರೆಸಿಪಿಗೆ ಏನ್ ಇಂಗ್ರೀಡಿಯೆಂಟ್ಸ್ ಬೇಕು, ಎಷ್ಟು ಮೆಷರ್ಮೆಂಟ್ ಬೇಕು ಅಂತ ತೋರಿಸುತ್ತೆ. ಅದನ್ನ ಮೆಷರ್ಮೆಂಟ್ ಮಾಡಿ ಹಾಕಿದ್ರೆ ಸಾಕು. ಈ ಅಪ್ಲಯನ್ಸ್ ಜೊತೆಲಿ ಮೆಷರ್ಮೆಂಟ್ ಸ್ಪೂನ್ಸ್, ಬ್ಲೇಡ್ಸ್, ಸ್ಟೀಮರ್ ಕಪ್ಸ್ ಕೂಡ ಬರುತ್ತೆ. ಸೊ ನಾವು ಮಾಡ್ತಾ ಇದ್ದು ಚಿಕನ್ ಕರಿ ಆಗಿರೋದ್ರಿಂದ ಅಪ್ಲಯನ್ಸ್ ತೋರಿಸಿರೋ ಮೆಷರ್ಮೆಂಟ್ ಅಲ್ಲಿ ಚಿಕನ್ ಮ್ಯಾರಿನೇಷನ್ ನ ರೆಡಿ ಮಾಡ್ಕೊಂಡ್ವಿ. ಸೊ ಈ ಅಪ್ಲಯನ್ಸ್ ಅಲ್ಲಿ ಅಡಿಗೆ ಮಾಡ್ತಿದ್ರೆ ನಿಮ್ಗೆ ಅಡಿಗೆ ಮಾಡ್ದಂಗೆ ಅನ್ಸಲ್ಲ. ಏನಾದ್ರೂ ಕೆಲಸ ಇದ್ರೆ ಅಥವಾ ಮಗುನ ನೋಡ್ಕೊಬೇಕಂದ್ರೂ ಕೂಡ ನೋಡ್ಕೊಬಹುದು. ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಅದು ಐಟಮ್ಸ್ ನ ತೋರಿಸುತ್ತೆ. ನೀವು ಐಟಮ್ಸ್ ನ ರೆಡಿ ಮಾಡಿ ಕೊಡ್ತಿದ್ದಂಗೆ ಅಪ್ಲಯನ್ಸಸ್ ಕುಕಿಂಗ್ ಪ್ರೋಸೆಸ್ ನ ಸ್ಟಾರ್ಟ್ ಮಾಡ್ಬಿಡುತ್ತೆ. ಸೊ ನಾವು ಅಪ್ಲಯನ್ಸಸ್ ತೋರಿಸಿರೋ ಐಟಮ್ಸ್ ನೆಲ್ಲ ಆಡ್ ಮಾಡಿ ಪ್ರೋಸೆಸ್ ನ ಸ್ಟಾರ್ಟ್ ಕೊಟ್ವಿ. ಸೊ ಅದು ಆಟೋಮೆಟಿಕ್ ಆಗಿ ಒಗ್ಗರಣೆ ಮಾಡಿ ವೆಜಿಟೇಬಲ್ಸ್, ಆನಿಯನ್ ಮತ್ತೆ ಟೊಮೆಟೊನು ಕೂಡ ಅದನ್ನೇ ಕರೆಕ್ಟ್ ಆಗಿ ಚಾಪ್ ಮಾಡ್ಕೊಂಡು ಒಗ್ಗರಣೆ ಪ್ರೋಸೆಸ್ ನ ಕಂಪ್ಲೀಟ್ ಮಾಡ್ತಾರೆ. ಹ್ಯೂಮನ್ಸ್ ಕುಕ್ ಮಾಡಿದ್ರು ಕೂಡ ಇಷ್ಟು ಅಕ್ಯುರೇಟ್ ಆಗಿ ಕುಕ್ ಮಾಡೋದಕ್ಕಾಗೋದಿಲ್ಲ. ಬಟ್ ಈ ಅಪ್ಲಯನ್ಸಸ್ ತುಂಬಾನೇ ನೀಟ್ ಆಗಿ ಪ್ರೋಸೆಸ್ ಫುಲ್ ಆಗಿ ಕುಕ್ ಮಾಡುತ್ತೆ. ಸೊ ಲಾಸ್ಟ್ ಸ್ಟೆಪ್ ನಮ್ಗೆ ಇದ್ದಿದ್ದು ಮ್ಯಾರಿನೇಷನ್ ಚಿಕನ್ ನ ಆಡ್ ಮಾಡಿ ಕೇಳುವಷ್ಟು ವಾಟರ್ ನ ನಾವು ಮೆಷರ್ ಮಾಡಿ ಆಡ್ ಮಾಡಿದ್ವಿ. ಸೊ ಕಮ್ಮಿ ಟೈಮ್ ಅಲ್ಲಿ ನಮ್ಗೆ ಕೆಲಸ ಏನೂ ಇಲ್ದಿರ ಚಿಕನ್ ಕರಿ ರೆಡಿ ಆಗ್ಬಿಡುತ್ತೆ. ಅಡಿಗೆ ಆದ್ಮೇಲೆ ತೊಳೆಯೋ ಕೆಲಸನೂ ಇರೋದಿಲ್ಲ. ನಿಮ್ಗೆ ಡೀಪ್ ಕ್ಲೀನಿಂಗ್ ಅಂತ ಸ್ಟೆಪ್ ಬರುತ್ತೆ. ಸೊ ಜಸ್ಟ್ ಸಿಂಗಲ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಜಾರ್ ಕೂಡ ಕ್ಲೀನ್ ಆಗ್ಬಿಡುತ್ತೆ. ಇಂಥ ಯೂಸ್ಫುಲ್ ಪ್ರಾಡಕ್ಟ್ಸ್ ನ ಖಂಡಿತ ಪರ್ಚೇಸ್ ಮಾಡಿ. ಅಂಡ್ ಮರಿದಿರ ನನ್ನ ಪೇಜ್ ನ ಫಾಲೋ ಮಾಡಿ, ಚೆಕ್ ಮಾಡಿ. ಲಿಂಕ್ ಬಯೋದಲ್ಲಿ ಇರುತ್ತೆ. ಅಂಡ್ ನಿಮ್ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಕೂಡ ವಿಡಿಯೋನ ಶೇರ್ ಮಾಡಿ.